ರಾಜರಾಜೇಶ್ವರಿ ದೇವಿ ದೇವಸ್ಥಾನ ಹುಮನಾಬಾದ್. ನಮಸ್ಕಾರ ದೇವರು. ಹುಮನಾಬಾದ್ ಒಳಗೆ ಇರುವಂಥ ರಾಜರಾಜೇಶ್ವರಿ ದೇವಸ್ಥಾನ ಯಾವಾಗ ಸ್ಥಾಪನೆ ಮಾಡಿದವರು ಅದರ ಸಲುವಾಗಿ ಸ್ಥಾಪನೆ ಮಾಡಿದವರು ಅಂತ ಹೇಳ್ತೇವೆ ಕೇಳ್ರಿ. ಈ ದೇವಸ್ಥಾನ ನಿರ್ಮಾಣ ಸುಮಾರು 6-7 ವರ್ಷ ಆಯ್ತು ರೀ. ಜಸ್ಟ್ ಹುಮನಾಬಾದ್ ಸಿಟಿಲಿಂದ 3 ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಈ ದೇವಸ್ಥಾನ ಅದ ರೀ. ಈ ರಾಜರಾಜೇಶ್ವರಿ ದೇವಸ್ಥಾನ ದೇವಿ ಅಂದ್ರೆ ಎದರ ಸಲುವಾಗಿ ನಿರ್ಮಾಣ ಮಾಡಿದ್ರು ವಿಷಯಕ್ಕೆ ಬಂದ್ರೆ, ಬೆಂಗಳೂರು ಒಳಗೆ ಸಿಕ್ಕಂಥ ಮೂರ್ತಿ ತಂದು ಪ್ರತಿಷ್ಠಾಪನೆ ಮಾಡ್ಯಾರ್ರಿ. ಅಂದ್ರೆ ರೋಡ್ ಪೈಕಿ ಸಿಕ್ಕಂಥ ಮೂರ್ತಿ ರಾಜರಾಜೇಶ್ವರಿ ದೇವಿ ಮೂರ್ತಿ ಅಂತ ಗೊತ್ತಾದ ಮೇಲೆ ಅಲ್ಲಿಂದ ತಂದು ಇಲ್ಲಿ ಪೂಜಾ ಪುನಸ್ಕಾರ ನಡೆಸ್ಲತ್ತಾರ ರೀ. ಈ ಮೂರ್ತಿ ಏನು ಅದಲ್ಲ ರೀ, ದೇವಸ್ಥಾನ ಒಳಗೆ ಮೂರ್ತಿ 200ಕ್ಕೂ ಹೆಚ್ಚಿನ ವರ್ಷದ ಮೂರ್ತಿ ಅದ ರೀ. ಬಟ್ ಏನು ಮಾಡ್ಯಾರ ಅಂದ್ರೆ ಅದಕ್ಕೆ ಹೊಸ ರೂಪ ಕೊಟ್ಟು ಈ ದೇವಸ್ಥಾನ ಒಳಗೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರಗಳು ನಡೆಸ್ಲತ್ತಾರ ರೀ. ಈ ದೇವಸ್ಥಾನ ಆವರಣ ಬಗ್ಗೆ ಹೇಳಬೇಕು ಅಂದ್ರೆ ಬಹಳಷ್ಟು ಸುಂದರವಾದ ವಾತಾವರಣ ಅದ. ಆಟದ ಮೈದಾನ ಅದ, ಶೋ ಅದರ ಎದುರುಗಡೆನೇ ಈ ದೇವಸ್ಥಾನ ಅದ ರೀ. ಒಳಗೆ ಹ್ಯಾಂಗೆ ಅದ ಅಂತ ಹೇಳಿದ್ರಿ, ಈ ದೇವಸ್ಥಾನ ಒಳಗೆ ಲಕ್ಷ್ಮೀ ಅವತಾರಗಳು ಪ್ರತಿಯೊಂದು ಮೂರ್ತಿಗಳು ರೀ ಇಲ್ಲಿ ನೋಡ್ಲಿಕ್ಕೆ ನಿಮಗೆ ಕಾಣಿಸ್ತಾವ್ರಿ. ಈ ದೇವಸ್ಥಾನ ಎಂಟ್ರೆನ್ಸ್ ಒಂದು ಪಂಚಮುಖಿ ಗಣಪತಿ ಮೂರ್ತಿ ಅದ ರೀ. ಅದು ನೀವು ಇಲ್ಲಿ ನೋಡ್ಬೋದು. ಅದು ಆದಮೇಲೆ ಈ ದೇವಸ್ಥಾನ ಪಕ್ಕದಲ್ಲಿ ಶಿವಪಾರ್ವತಿ ಮೂರ್ತಿ ಕೂಡ ಅದ ರೀ. ಅದು ದೊಡ್ಡ ಗಾತ್ರ ಅದ ರೀ. ಅದು ದೊಡ್ಡ ಗಾತ್ರ ಶಿವಪಾರ್ವತಿ ಮೂರ್ತಿ ಅದ ರೀ. ನೆಕ್ಸ್ಟ್ ಹುಮನಾಬಾದ್ ಕಡೆ ಹೋದ್ರೆ ತಪ್ಪದೇ ಜಾಗಕ್ಕೆ ವಿಸಿಟ್ ಮಾಡಿರಿ. ಇವತ್ತು ನಾನು ಕೊಟ್ಟಂಥ ರಾಜರಾಜೇಶ್ವರಿ ದೇವಸ್ಥಾನ ಬಗ್ಗೆ ನಿಮಗೇನಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ಯೂಟ್ಯೂಬ್ ಚಾನಲ್ ಚಂದದರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಶುಭವಾಗಲಿ. ಇಂತಿ ನಿಮ್ಮ ನೀಲಕಂಠ ಶರಣಾರ್ಥಿ. ತುಂಬ ಧನ್ಯವಾದಗಳು. ಶುಭವಾಗಲಿ.